ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಧರ್ಮಸ್ಥಳ ಗ್ರಾಮದಲ್ಲಿ ತಲೆ ಬುರುಡೆಗಳ ಪತ್ತೆ, ನೂರಾರು ಶವಗಳನ್ನ ಹೂತಿಟ್ಟ ಆರೋಪ. ಈ ಪ್ರಕರಣದ ತನಿಖೆಯನ್ನ ರಾಜ್ಯ ಸರ್ಕಾರ ಎಸ್ಐಟಿ ಹೆಗಲಿಗೆ ವಹಿಸಿದೆ. ಆದರೆ ಎಸ್ಐಟಿ ಈ ಪ್ರಕರಣಕ್ಕೆ ಎಂಟ್ರಿಯಾದ ವಿಚಾರಕ್ಕೂ ಕೂಡ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಪ್ರಕರಣದ ತನಿಖೆ ಕೇವಲ ಕೊಲೆ ಅತ್ಯಾಚಾರಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಈ ಕೇಳೋಕ್ ಸಿಗ್ತಿರುವ ಆರೋಪ ಕೂಡ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ಡೆಲಿಬ್ರೇಟ್ ಆಗಿ, ವ್ಯವಸ್ಥಿತವಾಗಿ ಒಂದು ಹಿಂದೂ ಧಾರ್ಮಿಕ ಕೇಂದ್ರವನ್ನ ಗುರಿಯಾಗಿಸಿಕೊಂಡು ಈ ಎಲ್ಲಾ ವಿಚಾರಗಳು ಕೂಡ ಸಾಗ್ತಾ ಇದೆ ಅನ್ನೋ ಆರೋಪ ಬಿಜೆಪಿ ಪಕ್ಷದ ಒಳಗಿಂದ ಕೇಳೋಕ್ ಸಿಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ನಿರ್ಧಾರ, ಎಸ್ಐಟಿಗೆ ವಹಿಸೋ ನಿರ್ಧಾರವನ್ನ ಬಿಜೆಪಿ ಹೀಗಾಗಿ ಖಂಡಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ಹೀಗಾಗೇನೆ ಹಿಂದೂ ವಿರೋಧಿ ನೀತಿಯ ಅಡಿಯಲ್ಲಿ ಎಸ್ಐಟಿ ರಚನೆ ಮಾಡಲಾಗಿದೆ ಅಂತ ಹೇಳಿ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ, ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಕೆಲವೊಂದು ಕಡೆ ಅನುಮಾನ ಹುಟ್ಟಿಸುವಂಥದ್ದು, ಇಲ್ಲಿ ನಂಬಿಕೆ ಇದೆ ಅನ್ನೋ ಪುಣ್ಯ ಸ್ಥಳಗಳಿದೆಯೋ. ಅದು ಇವತ್ತೇನು ಧರ್ಮಸ್ಥಳದ ಯಾರೋ ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ, ಸ್ವಾಗತ ಮಾಡಿದ್ದಾರೆ, ಗುಡ್, ಸ್ವಾಗತ, ನೀವು ತನಿಖೆ ಮಾಡ್ತೀರಾ, ಸ್ವಾಗತ. ಯಾಕಂದ್ರೆ ಈ ಗುಮಾನಿ ಕೂರಿಸುವಂಥದ್ದು, ಅನುಮಾನ ನಿರ್ಮಾಣ ಮಾಡುವಂಥದ್ದು ಎಲ್ಲ ಒಂದ್ ಕಡೆ ಸಮಾಜದಲ್ಲಿ ಆಗಬಾರದು. ಪಾರದರ್ಶಕ ತನಿಖೆ ಮಾಡ್ತೀರಾ, ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರೇ ಸ್ವಾಗತ ಮಾಡಿದ್ದಾರೆ, ಆಯ್ತು. ಆದ್ರೆ ಈ ಸರ್ಕಾರದ ಉದ್ದೇಶ ಏನು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಶ್ಯೂನ ಡೈವರ್ಟ್ ಮಾಡ್ಬೇಕಿತ್ತೇನು ಅಂದ್ರೆ, ಇವ್ರ ಮೇಲೆ ದಿನಾ ಬೆಳಿಗ್ಗೆ ಆದ್ರೆ ಇವ್ರ ಮೇಲೆ ಎಲ್ಲ 108 ಇವ್ರದ್ದು ಗೋಲ್ಮಾಲ್ಗಳಿದಾವಲ್ಲ, ಇವನ್ನೆಲ್ಲ ಕವರ್ ಮಾಡ್ಕೊಳ್ಳೋಕೆ ಇಶ್ಯೂ ಡೈವರ್ಟ್ ಮಾಡಿ ತನಿಖೆಗೆ ಎಸ್ಐಟಿನ ಅವ್ರು ಸ್ವಾಗತಿಸಿದ್ದಾರೆ. ಆದ್ರೆ ನಿಮ್ಗೆ ಗೊತ್ತಿದೆ, ಒಂದು ನದಿ, ಒಂದು ಸ್ಥಳ ಅಂದಾಗೆ ಯಾರ್ಯಾರು ಏನೇನು ಅಂತ ಇವತ್ತು ನಾನು ಹೇಳೋದು ತಪ್ಪಾಗುತ್ತೆ. ಆದ್ರೆ ಇವತ್ತು ಇದಕ್ಕಿದ್ದಾಗೆ ಇವತ್ತು ಎಲ್ಲ ಹಲವಾರು ವರ್ಷದಿಂದ ವ್ಯವಸ್ಥಿತವಾಗಿ ಈ ನಂಬಿಕೆ ಕೇಂದ್ರದ ಮೇಲೆ ಅಪಪ್ರಚಾರವನ್ನ ಮಾಡಬೇಕು ಅನ್ನೋಂಥದ್ದು ಒಂದು ರಾಜಕೀಯ ಪ್ರೇರಿತವಾಗಿರೋದು ಇದೆ, ಇಲ್ಲ ಅಂತ ಏನಲ್ಲ, ರಾಜಕೀಯ ಪ್ರೇರಿತವಾಗಿರುವಂಥದ್ದು ಇದೆ. ಆದ್ರೂ ಇವತ್ತು ತನಿಖೆ ಮಾಡಲಿಕ್ಕೆ ಸರ್ಕಾರ ಮುಂದೆ ಹೊಟ್ಟಿದೆ, ಅದನ್ನು ಸ್ವಾಗತಿಸಿದ್ದಾರೆ. ಬಟ್ ಇವ್ರ ಇಂಟೆನ್ಷನ್ ಏನು? ಇವ್ರ ಇವರ ತಟ್ಟೆ ಮುಂದೆನೆ ಏನೋ ಹೇಳ್ತಾರಲ್ಲ, ಹೆಗ್ಣ ಸತ್ತೆ ಬಿದ್ದಿದೆ ನೋಡಲ್ಲ, ಎಲ್ಲೆಲ್ಲೋ ನೋಡ್ಕೊಂಡು ಏನೇನೋ ನೋಡುವಂತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತದೆ. ನಮ್ಮ ನಂಬಿಕೆ ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಮಾಜಿ ಡಿಸಿಎಂ ಹಾಗೆ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇನೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಿಮ್ಮ ಹೇಳಿಕೆಯನ್ನ ಈಗಷ್ಟೇ ನಾವು ಗಮನಿಸ್ತಾ ಇದ್ವಿ, ತನಿಖೆಗೆ ಸ್ವಾಗತ, ಆದ್ರೆ ಸರ್ಕಾರದ ಉದ್ದೇಶದ ಬಗ್ಗೆ ಅನುಮಾನ. ಬಿಜೆಪಿಯ ನಿಲುವು ಅಥವಾ ನಿಮ್ಮ ಹೇಳಿಕೆಯಲ್ಲೇ ದ್ವಂದ್ವ ಇಲ್ವಾ? ಎಸ್ಐಟಿಗೆ ನೀಡಿದ್ದನ್ನ ಬಿಜೆಪಿ ಸ್ವಾಗತಿಸ್ತಿದ್ಯಾ ಅಥವಾ ಅದಕ್ಕೆ ಆಕ್ಷೇಪ ಇದೆಯಾ ಅಂತ ಹೇಳಿ? ಬಹಳ ಮುಖ್ಯವಾಗಿ ಇವತ್ತೇನು ನಾವು ಎಸ್ಐಟಿ ಬೇಡ ಅಂತ ಹೇಳ್ತೀವಿ ಅನ್ಕೊಳ್ಳಿ, ಏನನ್ಸುತ್ತೆ, ಎಲ್ಲೋ ಒಂದ್ ಕಡೆ ಮರೆ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋಂಥದ್ದು ವ್ಯಕ್ತವಾಗುತ್ತೆ. ಆದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಎಸ್ಐಟಿ ತನಿಖೆ ಮಾಡಲಿ, ಪಾರದರ್ಶಕವಾಗಿ ತನಿಖೆ ಮಾಡಲಿ, ಮೇಲ್ವಿಚಾರಣೆಗಳು ಕೊಡಬೇಕಾ, ಇನ್ನೊಂದು ಮಾಡಬೇಕಾ, ಅದೆಲ್ಲ ಓಕೆ. ಇದೇ ರೀತಿ ಮೇಲ್ವಿಚಾರಣೆಗಳು ಪ್ರತಿಯೊಂದು ಎಸ್ಐಟಿಗಳಿಗೆ ಏನೋ ಒಂದು ಹೈಕೋರ್ಟಿನ ಮೇಲ್ವಿಚಾರಣೆ ಆಗಿ ಮಾಡುವಂತದ್ದಾಗ್ಲಿ. ಆದ್ರೆ ಇಲ್ಲಿ ಉದ್ದೇಶ ಏನು? ಇವ್ರದ್ದು ಗೋಲ್ಮಾಲ್ಗಳು ಅಥವಾ ಹಗರಣಗಳು ಒಂದ ಎರಡ, ಪ್ರತಿದಿನನೂ 2 ಹಗರಣ ಬರ್ತಿದೆ. ಇವ್ರ ತಪ್ಪುಗಳು ಏನೊಂದು RCB ಏನೊಂದು ನಾಗರಿಕರು RCBಯ ಗೆಲುವನ್ನ ಸಂಭ್ರಮಿಸಲಿಕ್ಕೆ ಬಂದಂತ ವ್ಯಕ್ತಿಗಳು ಸ್ಟ್ಯಾಂಪೇಡ್ ಆದಾಗ ಇವರಿಗೆ ಉಸಿರೇ ಇರಲಿಲ್ಲ. ಇದು ಎಸ್ಟಿ ಕಾರ್ಪೊರೇಷನ್ ಹಗರಣ ಆದಾಗ ಉಸಿರಿರಲಿಲ್ಲ, ಮೂಡ ಇದ್ದಾಗ ಇವರಿಗೆ ಉಸಿರಿರಲಿಲ್ಲ. ಆಗ ನ್ಯಾಯ, ಸತ್ಯ, ನ್ಯಾಯ, ಧರ್ಮ ಯಾವುದೂ ಕಾಣಲಿಲ್ಲ. ಇವತ್ತು ವ್ಯವಸ್ಥಿತವಾಗಿ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳ ನಮ್ಮ ನಂಬಿಕೆ ಕೇಂದ್ರ ಮೇಲೆ ಸತತವಾಗಿ ಈ ರೀತಿ ಅಪಪ್ರಚಾರವನ್ನ ಹಲವಾರು ವರ್ಷದಿಂದ ಮಾಡುವಂತ ಪ್ರಯತ್ನಗಳು ನಡೀತಿರುವಂತದ್ದು ತಮಗೆಲ್ಲ ಗೊತ್ತಿದೆ. ಈ ಸಮೀರು, ಇನ್ನೊಬ್ರು, ಮತ್ತೊಬ್ಬರು, ಅವ್ರನ್ನೂ ಸೇರಿಸಿ ತನಿಖೆ ಮಾಡಲಿ. ಇವ್ರು ಎಲ್ಲಿಂದ ವ್ಯವಸ್ಥೆ, ಇವರಿಗೆ ಹಣ ಎಲ್ಲಿಂದ ಸಿಗ್ತಿದೆ,
ಹೇಗೆ ಈ ಪ್ರಚಾರವನ್ನ ತನಿಖೆಯನ್ನ ಇಷ್ಟು ಸ್ವಯಂ ಪ್ರೇರಿತವಾಗಿ ಮಾಡುವಂತ ಎಷ್ಟು ಈ ಸರ್ಕಾರದ 108 ಹಗರಣ ಇದೆಯಲ್ಲ, ಹಗಲು ದರೋಡೆ ಮಾಡ್ತಿದಲ್ಲ, ಅದೆಲ್ಲ ಬಂದು ಈ ಸಮೀರ್ ನೋಡಿ ಒಂದು ತನಿಖೆ ಮಾಡ್ಲಿಕ್ಕೆ ಅಲ್ವಾ? 108 ಇದೆ. ಎಷ್ಟು ತಪ್ಪು ಒಪ್ಪುಗಳು, ಎಷ್ಟು ಜನರು ಪ್ರಾಣ ತಗೊಳ್ತಿರುವಂತದ್ದು. ಬಾಣಂತಿಯರ ಸಾವು ಕಣ್ಣು ಮುಂದೆನೆ, ಸಾವಿನ ಸರ್ಕಾರ ಅಂತ ಕರೀಬಹುದು. ಬಾಣಂತಿಯರ ಸಾವು ಆಯ್ತಲ್ಲ, ನೇರವಾಗಿ ವಿಷಾನ ಉಣಿಸ್ತವ್ರು ಯಾರು? ಔಷಧಿ ಕೊಟ್ಟು, ರಿಂಗರ್ ಲ್ಯಾಕ್ಟೇಟ್ ಅನ್ನು ಕೊಟ್ಟು ನೇರವಾಗಿ ಜನರನ್ನ ನೇರವಾಗಿ ಕೊಂದಂತವ್ರು ಯಾರು? ಈ ಸರ್ಕಾರ. ಹಾಗೆಲ್ಲ ಇವ್ರಿಗೆ ಸರ್ಕಾರಕ್ಕೆ ನ್ಯಾಯ ಇಲ್ವಾ? ಇದೇ SIT ಇವೆಲ್ಲವೂ ತನಿಖೆ ಅಧಿಕಾರಿಗಳೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಭ್ರಷ್ಟಾಚಾರದ ಹಣದ ವರ್ಗಾವಣೆಗೆ ಹಣವನ್ನ ಕೇಳ್ತಿದ್ದಾರೆ. ಅವರ ಕಿರುಕುಳವನ್ನ ಸಹಿಸ್ಲಿಕ್ಕಾಗ್ದೇನೆ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಹಾಗೆಲ್ಲ ಇವರಿಗೆಲ್ಲ ಕಾನೂನು ಕಂಡಿಲ್ವಾ? ನಿಜ ಸರ್, ಎಲ್ಲ ಆರೋಪಗಳಿಗೂ ಕೂಡ ತನಿಖೆಯಿಂದ ಸ್ಪಷ್ಟ ಉತ್ತರ ಬರಬೇಕು, ನೋ ಡೌಟ್. ಬಟ್ ಇದು ಲಾಂಗ್ ಪೆಂಡಿಂಗ್ ಕೇಸ್. ಅನೇಕ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋ ಆರೋಪ ಇದೆ. ಇದು ಕೂಡ ತನಿಖೆ ಆಗ್ಲೇಬೇಕಲ್ಲ. ತನಿಖೆ ಕೊಟ್ಟಿದ್ದಾರೆ ಸರ್ಕಾರ, ಇಲ್ಲಿ ಇನ್ನೂ ಜಡ್ಜ್ಮೆಂಟೇ ಆಚೆ ಬಂದಿಲ್ಲ. ಈಗ್ಲೇನೆ ಉದ್ದೇಶದ ಬಗ್ಗೆ ಪ್ರಶ್ನೆ ಯಾಕೆ ಅಂತ ಹೇಳಿ ಬಿಜೆಪಿಗರಿಗೆ. ನೋಡಿ, ನಾವು ಜಡ್ಜ್ಮೆಂಟ್ ಮಾಡಕ್ ಹೋಗಿಲ್ಲ, ಇವ್ರು ತನಿಖೆ ಮಾಡ್ತಿರೋದನ್ನ ನಾವು ಸ್ವಾಗತಿಸಿ. ಇಷ್ಟು ವರ್ಷ ಬೇಕಿತ್ತು. ಮೊದಲೆಲ್ಲ ಅಧಿಕಾರದಲ್ಲಿ ಇವು ಹೊಸದಾಗಿ ನೀವೇ ಹೇಳಿದ್ರಲ್ಲ, ಇದು ಹೊಸ ಆಪಾದನೆನಾ? ಹಳೆ ಆಪಾದನೆ ಮಾಡ್ಕೊಂಡು ಬಂದಿರೋದು ಒಂದು ನಂಬಿಕೆ ಕೇಂದ್ರಗಳು. ಇವರೆಲ್ಲ ಏನೆಲ್ಲ ಆಪಾದನೆ? ಒಂದು ಜೈನ್ ಸಮುದಾಯದವರು ದೇವಸ್ಥಾನ ನಡೆಸ್ತಿದ್ದಾರೆ. ಇವ್ರಿಗೆ ಯಾವ ಸಮುದಾಯದವರು ಏನ್ ನಡೆಸ್ತಾರೆ? ಜೈನ್ ಸಮುದಾಯ ಪಾರ್ಟ್ ಆಫ್ ಹಿಂದೂಯಿಸಂ ಅಲ್ವಾ? ಅವ್ರೇನ್ ನಮ್ಮ ನಂಬಿಕೆಗಳು, ಅವರು ಪೂಜೆ ಪುರಸ್ಕಾರ ಮಾಡಲ್ವಾ? ಇವ್ರು ಯಾರು ಜೈನ್ಗಳನ್ನ ನಂಬೋದು, ಜೈನ್ಗಳನ್ನ ನಡೆಸ್ತಾ ಇದ್ದಾರೆ? ಇದನ್ನೆಲ್ಲ ಹೇಳಲಿಕ್ಕೆ ಇವ್ರು ಯಾರು? ನೀವ್ ಹೇಳ್ತಿರೋದು ಒಂದು ಕೊಲೆ ಅಥವಾ ರೇಪ್, ಜೀವ ತಗೊಂಡಿರೋದು, ಯಾರು ಸಾಯಿಸಿರುವಂತದ್ದು, ಮರ್ಡರ್ ಮಾಡಿರೋದು, ಇನ್ನು ತನಿಖೆ ಆಗ್ಲಿ ಅಂತ ಹೇಳ್ತಿರೋದು. ಆದ್ರೆ ಈ ಎಷ್ಟೋ ವರ್ಷದಿಂದ ಹೇಳ್ತಿರಲ್ಲ, ಯಾರು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರ್ಲಿಲ್ವಾ? ಈ 1000 ಜನ ಹೇಳಿದಾರಲ್ಲ, 1000 ಜನದ ಯಾವ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೇಳಿ ನೋಡೋಣ. ಈ ಕಂಪ್ಲೇಂಟ್ಗಳು ಯಾವತ್ತು ಯಾರು ಏನ್ ಕೊಟ್ಟಿದ್ದಾರೆ 1000 ಜನ ಹೇಳಿದಾರಲ್ಲ. ಇದ್ದಕ್ಕಿದ್ದ ಹಾಗೆ ಯಾರೋ ಸ್ಯಾನಿಟೇಷನ್ ವರ್ಕರ್ ಜಾಗೃತಿಯಾಗಿ ಬಂದಿದ್ದಾರೆ. ಎಲ್ಲಿ ಹೋಗ್ಲಿ ನೀವು, ಎಲ್ಲಾ ಕಡೆ ಈ ಸಾವುಗಳು, ನದಿಗಳು ಅಂದಾಗ ಜಾಗಗಳಲ್ಲಿ ಈ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇನ್ನೊಂದು ಮತ್ತೊಂದುಗಳು ಆಗ್ತಾ ಇರುತ್ತೆ. ಆದ್ರೆ ಇದನ್ನೇ ತಗೊಂಡೋಗ್ಬಿಟ್ಟು ಇವತ್ತೇನಲ್ಲಿ ವ್ಯವಸ್ಥೆ ಇರ್ಲಿಲ್ವಾ? ಪೊಲೀಸರು ಇರ್ಲಿಲ್ವಾ? ದಫನ್ ಮಾಡ್ತಾ ಯಾವುದೇ ಒಂದು ತಹಶೀಲ್ದಾರ ಅಥವಾ ಒಂದು ಪೊಲೀಸ್ ಅಧಿಕಾರಿಗಳು, ಯಾವುದೇ ಒಂದು ಸಮಾಧಿ ಮಾಡ್ತಾ ಅಧಿಕಾರಿಗಳು ಇರಲ್ವಾ? ಯಾವ್ದು 1000 ಹೇಳಿದಾರಲ್ಲ, ಯಾವ್ದು 1000 ಕಂಪ್ಲೇಂಟ್ ಅಂತ ಕೊಡ್ಲಿ, ಮಾಹಿತಿ ಕೊಡ್ಲಿ. ಇವತ್ತು ಇದ್ದಕ್ಕಿದ್ದಾಗೆ ಏನೋ ಒಂದು ತಾಯಿ ಮಿಸ್ಸಿಂಗ್ ಇರೋನ್ನ 20 ವರ್ಷ ಇರೋಂತ ಕೊಟ್ಟಿದ್ದಾರೆ, ಅದಕ್ಕೆ ತನಿಖೆ ಮಾಡ್ಲಿ ಅಂತ ಹೇಳ್ತಿರೋದು. ಆದ್ರೆ ಇಡೀ ಧರ್ಮಸ್ಥಳದ ನಂಬಿಕೆ, ದೇವಸ್ಥಾನದ ಮತ್ತು ವ್ಯವಸ್ಥೆಗಳ ಯಾರು ತಪ್ಪಿಸ್ತರು, ಯಾರು ತಪ್ಪು ಮಾಡಿದ್ದಾರೆ, ತನಿಖೆ ಮಾಡಿ.